ನಮಸ್ಕಾರ ವೀಕ್ಷಕರೇ, ವೆರಿ ಗುಡ್ ಮಾರ್ನಿಂಗ್. ಇದು 30 ಮಿನಿಟ್ಸ್ 30 ನ್ಯೂಸ್. ನಾನು ಶರ್ಮಿತಾ ಶೆಟ್ಟಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಶಿಕಾರಿಪುರದಿಂದ ವಿಜಯೇಂದ್ರ ಸ್ಪರ್ಧಿಸೋದು ಪಕ್ಕಾ ಆಗಿದೆ. ಶಿಕಾರಿಪುರ ಕ್ಷೇತ್ರವನ್ನ ವಿಜಯೇಂದ್ರಗೆ ಬಿಟ್ಕೊಡ್ತಾ ಇದ್ದೀನಿ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಅಂಜನಾಪುರ ಜಲಾಶಯಕ್ಕೆ ಬಾಗಿನ ಅರ್ಪಿಸಿ ಮಾತನಾಡಿದ ಬಿಎಸ್ ಯಡಿಯೂರಪ್ಪ, ಮೈಸೂರು ಭಾಗದಲ್ಲಿ ವಿಜಯೇಂದ್ರ ಸ್ಪರ್ಧೆಗೆ ಒತ್ತಡವಿದೆ, ಆದರೆ ನಾನೇ ಶಿಕಾರಿಪುರ ಕ್ಷೇತ್ರ ಬಿಟ್ಕೊಡ್ತಾ ಇರೋದ್ರಿಂದ ಶಿಕಾರಿಪುರದಿಂದಲೇ ವಿಜಯೇಂದ್ರ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದ್ರು. ಈ ಮೂಲಕ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತಾರಾ ಅನ್ನೋ ಪ್ರಶ್ನೆಯನ್ನ ಹುಟ್ಟುಹಾಕಿದ್ದಾರೆ. ಏನಿಲ್ಲ, ವಿಜಯೇಂದ್ರ ಅವರು ನಾನು ನಿಲ್ತಾ ಇಲ್ಲ, ವಿಜಯೇಂದ್ರ ಅವರು ಇಲ್ಲಿ ಶಿಕಾರಿಪುರ ತಾಲೂಕಲ್ಲಿ ಸ್ಪರ್ಧೆ ಮಾಡುವಂಥದ್ದು ಬಹಳ ದೊಡ್ಡ ಅಂತರದಲ್ಲಿ ನನಗಿಂತ ಹೆಚ್ಚು ಅಂತರದಲ್ಲಿ ನಾನು ಗೆಲ್ಲಿಸ್ಕೊಡ್ಬೇಕಂತ ಶಿಕಾರಿಪುರ ತಾಲೂಕಿನ ಕೈ ಜೋಡಿಸಿ ಪ್ರಾರ್ಥನೆ. ಹಳೆ ಮೈಸೂರು ಭಾಗದಲ್ಲಿ ಕೂಡ ಅವ್ರ ಒಂದಷ್ಟು ಒಲವು ಇದೆ, ಬಹಳ ಒತ್ತಾಯ ಇದೆ ಅಲ್ಲಿ ನಿಲ್ಬೇಕು ಅಂತ. ಅದನ್ನು ನಾನು ಕ್ಷೇತ್ರ ಖಾಲಿ ಮಾಡ್ತಾ ಇರೋದ್ರಿಂದ, ನಾನು ನಿಲ್ಲದೆ ಇರೋದ್ರಿಂದ ವಿಜಯೇಂದ್ರ ಶಿಕಾರಿಪುರ ತಾಲೂಕಲ್ಲಿ ಒತ್ತಡ ಏನಿಲ್ಲ, ವಿಜಯೇಂದ್ರ ಅವರು ನಾನು ನಿಲ್ತಾ ಇಲ್ಲ, ವಿಜಯೇಂದ್ರ ಅವರು ಇಲ್ಲಿ ಶಿಕಾರಿಪುರ ತಾಲೂಕಲ್ಲಿ ಸ್ಪರ್ಧೆ ಮಾಡುವಂಥದ್ದು ಬಹಳ ದೊಡ್ಡ ಅಂತರದಲ್ಲಿ ನನಗಿಂತ ಹೆಚ್ಚು ಅಂತರದಲ್ಲಿ ನಾನು ಗೆಲ್ಲಿಸ್ಕೊಡ್ಬೇಕಂತ ಶಿಕಾರಿ. ಇನ್ನು ಬಿಎಸ್ವೈ ಕ್ಷೇತ್ರ ಬಿಟ್ಕೊಟ್ಟ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ವಿಜಯೇಂದ್ರ, ತಂದೆಯ ಮಾರ್ಗದರ್ಶನ, ಪಕ್ಷದ ನಿರ್ಧಾರದಂತೆ ನಾನು ನಡ್ಕೊಳ್ತೀನಿ. ರಾಜ್ಯ ಬಿಜೆಪಿ ಉಪಾಧ್ಯಕ್ಷನಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡೋದು ನನ್ನ ಕರ್ತವ್ಯ. ಹಿಂದಿನಿಂದಲೂ ಅದನ್ನ ಮಾಡಿದ್ದೀನಿ, ಮುಂದೆಯೂ ಮಾಡ್ತೀನಿ. ಶಿಕಾರಿಪುರ ಕ್ಷೇತ್ರದ ಮುಖಂಡರು, ಕಾರ್ಯಕರ್ತರು ಒತ್ತಡ ಹೇರಿದ್ರು. ಕೆಲ ದಿನಗಳ ಹಿಂದೆ ಬೆಂಗಳೂರಿಗೆ ಬಂದು ಒತ್ತಾಯ ಮಾಡಿದ್ರು. ಕ್ಷೇತ್ರದ ಮುಖಂಡರ ಒತ್ತಾಯದಂತೆ ಯಡಿಯೂರಪ್ಪನವರು ತೀರ್ಮಾನ ಪ್ರಕಟಿಸಿದ್ದಾರೆ ಅಂತ ಹೇಳಿದ್ದಾರೆ. ಇರ್ತಕ್ಕಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ಯಾವ ರೀತಿ ನನಗೆ ಮಾರ್ಗದರ್ಶನವನ್ನು ಕೊಡ್ತಾರೋ, ಪಕ್ಷ ಯಾವ ರೀತಿ ನಿರ್ಧಾರ ಮಾಡ್ತದೋ ಅದ್ರ ಪ್ರಕಾರ ನಾನು ನಡ್ಕೊಳ್ತೇನೆ ಅಂತ ಸ್ಪಷ್ಟವಾಗಿ ನಾನು ಹೇಳಿದೆಲ್ಲ. ತಂದೆಯವರು ಯಾವ ರೀತಿ ಮಾರ್ಗದರ್ಶನವನ್ನು ಕೊಡ್ತಾರೆ, ಯಾವ ರೀತಿ ಆಶೀರ್ವಾದ ಮಾಡ್ತಾರೆ, ಪಕ್ಷ ನಿರ್ಧಾರ ತೆಗೆದುಕೊಳ್ತದೆ, ಅದನ್ನು ಆಧರಿಸಿ ನಾನು ಕೂಡ ಮುಂದಿನ ದಿನಗಳಲ್ಲಿ ನಾನು ತೀರ್ಮಾನ ತಗೊಳ್ತೇನೆ. ರಾಜ್ಯದ ಉಪಾಧ್ಯಕ್ಷನಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷ ಸಂಘಟನೆ ಮಾಡ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ. ಇದನ್ನು ಕೂಡ ಮಾಡ್ಕೊಂಡು ಬಂದಿದ್ದೀನಿ, ಮುಂದೂ ಕೂಡ ಅದನ್ನು ಮಾಡ್ತೀನಿ. ಒಂದು ತಿಂಗಳ ಹಿಂದೆ ನಮ್ಮ ಶಿಕಾರಿಪುರ ತಾಲೂಕಿನ ಎಲ್ಲ ನಮ್ಮ ತಂದೆಯವರ ಪೂಜ್ಯ ತಂದೆಯವರ ಒತ್ತಡವನ್ನು ಕೂಡ ಹಾಕಿದ್ರು. ತದನಂತರ ಮಾನ್ಯ ಪೂಜ್ಯ ತಂದೆಯವರು ಇದ್ರ ಬಗ್ಗೆ ತೀರ್ಮಾನ ಪ್ರಕಟಣೆ ಮಾಡಿದ್ದಾರೆ. ಆಗಲೇ ಹೇಳಿದಾಗ ಇದ್ರ ಮೇಲೆ ಪಕ್ಷನೂ ಏನು ತೀರ್ಮಾನ ಮಾಡ್ತಾರೆ ಅದೆಲ್ಲ ಆಧರಿಸಿ ನಾನು ನನ್ನ ತೀರ್ಮಾನವನ್ನು ನಾನು ಮಾಡ್ತೀನಿ. ನಾನು ಅವತ್ತಿಂದನೂ ಕೂಡ ಹೇಳ್ಕೊಬರ್ತಾ ಇದ್ದು, ಪೂಜ್ಯ ತಂದೆಯವರು ಯಾವ ರೀತಿ ನನಗೆ ಸಲಹೆ ಕೊಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ, ಪಕ್ಷ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ, ಅದರ ಆಧಾರದ ಮೇಲೆ ತೀರ್ಮಾನ ತೊಗೊಳ್ತೇನೆ ಅಂತಕ್ಕಂಥ ಮಾತನ್ನು ಅವತ್ತು ಹಿಡಿದು ಇವತ್ತು ಕೂಡ ಯಡಿಯೂರಪ್ಪನವ್ರಿಗೂ ನಿವೃತ್ತಿ ಅಂತಕ್ಕಂಥದ್ದು ಅವ್ರ ಸಂಬಂಧನೇ ಇಲ್ಲ. ಯಡಿಯೂರಪ್ಪನವ್ರ ಡಿಕ್ಷನರಿನಲ್ಲಿ ನಿವೃತ್ತಿ ಅಂತಕ್ಕಂಥ ಪದನೇ ಇಲ್ಲ. ಅವರು ಹಿಂದೂ ಕೂಡ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಮುಂದೂ ಕೂಡ ಎಲ್ಲ ಗೊತ್ತಿರೋಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಮುಂದೆ ಭಾರತೀಯ ಜನತಾ ಪಾರ್ಟಿಗೆ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರೆ, ಸವಾಲನ್ನು ವಿರೋಧ ಪಕ್ಷಕ್ಕೆ ಕೂಡ ಹಾಕಿದ್ದಾರೆ. ಹಾಗಾಗಿ ಅದನ್ನು ಮಾಡಿ ತೋರಿಸೋದಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯಾದ್ಯಂತ ಪ್ರವಾಸ ಪಕ್ಷ ಸಂಘಟನೆ ಇನ್ನೂ ಹೆಚ್ಚು ತೊಡಗಿಸಿಕೊಂಡು ಭಾರತೀಯ ಜನತಾ ಪಾರ್ಟಿ ಅಧಿಕಾರ. ಇನ್ನು ದೆಹಲಿಯಲ್ಲಿ ಮಾತನಾಡಿರುವ ಸಂಸದ BY ರಾಘವೇಂದ್ರ, ವಿಜಯೇಂದ್ರ ಅವರು ಎಲ್ಲಿ ಸ್ಪರ್ಧಿಸುತ್ತಾರೆ ಅನ್ನೋ ಗೊಂದಲ ಇತ್ತು. ಇದೀಗ ತಂದೆಯವರು ಗೊಂದಲಕ್ಕೆ ತೆರೆಯನ್ನ ಎಳೆದಿದ್ದಾರೆ. ಪಕ್ಷ ಕೂಡ ಇದನ್ನ ಮಾನ್ಯ ಮಾಡುತ್ತೆ ಅಂತ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ತಂದೆಯವರು ಮಾಡಿದ್ರು, ವಿಜಯೇಂದ್ರ ಅವರು ಆ ಕ್ಷೇತ್ರದಲ್ಲಿ ನಿಲ್ಬೋದು, ಈ ಕ್ಷೇತ್ರದಲ್ಲಿ ನಿಲ್ಬೋದು, ಈ ರೀತಿಯಂತ ಒಂದು ಚರ್ಚೆಗಳನ್ನು ನಾವು ಅಲ್ಲಿ ಕೇಳ್ತಾ ಇದ್ವಿ. ಅದಕ್ಕೆ ಒಂದು ತೆರೆ ಎಳೆಯುವಂಥ ಒಂದು ಪ್ರಯತ್ನವನ್ನು ಗೌರವಿತ ಪೂಜ್ಯ ತಂದೆಯವರು ಮಾಡಿದ್ದಾರೆ. ಒಂದು ವಿಜಯೇಂದ್ರ ಅವರು ವಿಧಾನಸಭೆ ಮುಖಾಂತರನೇ ರಾಜಕೀಯ ಕ್ಷೇತ್ರಕ್ಕೆ ಹೋಗೋದು ಒಳ್ಳೆಯದು ಅಂತೇಳಿ ಚರ್ಚೆ ಬಂದಾದ ಮೇಲೆ ಅದರಲ್ಲೂ ಕೂಡ ಶಿಕಾರಿಪುರ ತಾಲೂಕಿನ ಪಕ್ಷದ ಎಲ್ಲ ಮುಖಂಡರುಗಳು ಎಲ್ಲ ಒಟ್ಟಾಗಿ ಪೂಜ್ಯ ತಂದೆಯವರನ್ನು ಭೇಟಿ ಮಾಡಿ ಒಂದು ನೀವೇ ಸ್ಪರ್ಧೆ ಮಾಡಬೇಕು, ಅಕಸ್ಮಾತ್ ಏನಾದರೂ ತಮ್ಮ ಮನಸ್ಸಲ್ಲಿ ಏನಾದರೂ ಬೇಡ ಅಂತ ಅನಿಸಿದರೆ ಅದಕ್ಕೆ ವಿಜೇಂದ್ರ ಅವರು ಅಲ್ಲಿ ಇಲ್ಲಿ ಸ್ಪರ್ಧೆ ಮಾಡೋದು ಬೇಡ, ಶಿಕಾರಿಪುರ ಸ್ಪರ್ಧೆ ಮಾಡಬೇಕು ಅನ್ನೋದು ಒಕ್ಕೂರಲ್ಲ ಒಂದು ವಿನಂತಿ ಇತ್ತು. ಸೊ ಅದನ್ನು ತಂದೆಯವರು ಇದನ್ನು ಅನೌನ್ಸ್ ಮಾಡಿದ್ದಾರೆ. ಇನ್ನು ದೆಹಲಿಯಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸಿಎಂ ಬಸವರಾಜ ಬೊಮ್ಮಾಯಿ, BSY ರಾಜಕೀಯ ನಿವೃತ್ತಿ ಅಂತ ಎಲ್ಲೂ ಹೇಳಿಲ್ಲ, ಅವರು ನಿರಂತರ ಹೋರಾಟಗಾರರು, ಹೀಗಾಗಿ ನಿವೃತ್ತರಾಗುವಂತ ಪ್ರಶ್ನೆನೇ ಇಲ್ಲ. ಯಡಿಯೂರಪ್ಪನವರ ಮಹತ್ವ ಹೈಕಮಾಂಡ್ ಗೊತ್ತಿದೆ, ಮುಂದೆ ನಿರ್ಣಯ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ. ರಾಜಕೀಯ ನಿವೃತ್ತಿ ಅಂತ ಅವರೆಲ್ಲೂ ಹೇಳಿಲ್ಲ. ಅಥವಾ ನನ್ನ ಪ್ರಕಾರ ಯಡಿಯೂರಪ್ಪ neither he retires nor he is tired. Relentless crusader, ನಿರಂತರವಾಗಿ ಹೋರಾಟಗಾರ, ರಿಲೆಂಟಸ್ ಕ್ರೂಸೇಡರ್ ಅವರು. ಹೀಗಾಗಿ ಅವ್ರು ರಿಟೈರ್ ಆಗೋ ಪ್ರಶ್ನೆನೇ ಇಲ್ಲ.
ಇನ್ನು ಮಿಕ್ಕಿದ್ದು ಅವ್ರ ಜೊತೆಗೆ ಮಾತಾಡ್ತೀನಿ. ನನಗೆ ಮೊನ್ನೆ ನಾವು ಒಟ್ಟಿಗೆ ಇದ್ದರೂ ಕೂಡ ಈ ವಿಷಯ ಡಿಸ್ಕಸ್ ಆಗಿರಲಿಲ್ಲ. ಬೆಂಗಳೂರು ಹೋದ್ಮೇಲೆ ಅವ್ರ ಹತ್ರ ಮಾತಾಡ್ತೀನಿ. ಬಿ ಜೆ ಪಿ ಜೊತೆಗೆ ಸದಾಕಾಲ ಇದ್ದಾರೆ, ನಾನು ಹೇಳಿದ್ನಲ್ಲ, ಇಲ್ಲಿ ನೆವರ್ ರಿಟೈರ್. ಹೀಗಾಗಿ ಬಿ ಜೆ ಪಿಗೆ ಯಾವಾಗಲೂ ಕೂಡ ದೊಡ್ಡ ಶಕ್ತಿ, ಆ ಶಕ್ತಿ ಇದ್ದೇ ಇರ್ತದೆ. ಮುಂದಿನ ಚುನಾವಣೆಯಲ್ಲಿ ಅವರ ಬಲ, ಅವರ ಮಾರ್ಗದರ್ಶನ ಎಲ್ಲವೂ ಇರ್ತದೆ. ಯಡಿಯೂರಪ್ಪರಿಗೆ ಆ ತಂದೆ ಆದಂಥ ಮಹತ್ವ ಇದ್ದೇ ಇದೆ. ಕೇಂದ್ರದ ನಾಯಕರಾದರ ಮಹತ್ವ ಗೊತ್ತಿದೆ. ಹೀಗಾಗಿ ಎಲ್ಲ ನಿರ್ಣಯ ಅವ್ರು ಮಾಡ್ತಾರೆ. ಬಿಎಸ್ವೈ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದಂತ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ನಿರ್ಧಾರ ನೆನೆದಂತ ಶಾಸಕ ರೇಣುಕಾಚಾರ್ಯ ಗದ್ಗದಿತರಾಗಿ ಭಾವುಕರಾಗಿ ಮಾತಾಡಿದ್ದಾರೆ. ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಗುರುಪೀಠಕ್ಕೆ ಭೇಟಿ ನೀಡಿದ್ದ ವೇಳೆ ಮಾತನಾಡಿದ ರೇಣುಕಾಚಾರ್ಯ, ಯಡಿಯೂರಪ್ಪನವರ ಹೆಸರು ಕೇಳಿದ್ರೆ ಮೈ ರೋಮಾಂಚನ ಆಗುತ್ತೆ. ಎಲ್ಲೋ ಇದ್ದ ನನ್ನ ಬೆನ್ನು ತಟ್ಟಿ ರಾಜಕೀಯಕ್ಕೆ ತಂದವರು ಬಿಎಸ್ವೈ ರೇಣುಕಾಚಾರ್ಯರನ್ನ ಮಾತ್ರವಲ್ಲ, ಹಲವರನ್ನ ಬೆಳೆಸಿದ್ದಾರೆ ಅನ್ನುತ್ತಾ ಯಡಿಯೂರಪ್ಪ ನೆನೆದು ಕಣ್ಣೀರನ್ನ ಹಾಕಿದ್ದಾರೆ. ಅವ್ರ ಹೆಸರು ಕೇಳಿದ್ರೆ ಮೈ ರೋಮಾಂಚನ ಆಗುತ್ತೆ. ಎಲ್ಲೋ ಇದ್ದನ್ನ ತಂದು ರಾಜಕಾರಣಕ್ಕೆ ಬೆನ್ನು ತಟ್ಟಿ ಮುಂದೆ ನುಗ್ಗು ಅಂತ ಹೇಳ್ತಾವೆ. ಹಾಗಾಗಿ ಯಡಿಯೂರಪ್ಪ ಇಲ್ಲದ ನೋಡಕ್ಕೆ ಸಾಧ್ಯವೇ ಇಲ್ಲ. ರೇಣುಕಾಚಾರ್ಯ ಅಷ್ಟೇ ಅಲ್ಲ, ಪ್ರತಿಯೊಬ್ಬನು ಅವ್ರ ಹೆಸರು ಕೇಳಿದ್ರೆ ಮೈ ರೋಮಾಂಚನ ಆಗುತ್ತೆ. ಎಲ್ಲೋ ಇದ್ದನ್ನ ತಂದು ರಾಜಕಾರಣಕ್ಕೆ ಬೆನ್ನು ತಟ್ಟಿ ಮುಂದೆ. ಮಗನಿಗಾಗಿ ಯಡಿಯೂರಪ್ಪ ಕ್ಷೇತ್ರ ತ್ಯಾಗ ಮಾಡಿದ ಬಗ್ಗೆ ಡಿಕೆ ಶಿವಕುಮಾರ್ ಮಾತನಾಡಿದ್ದು ಅದು ಯಡಿಯೂರಪ್ಪ ಅವರ ವೈಯಕ್ತಿಕ ವಿಚಾರ. ಅವರು ರಾಜಕೀಯ ನಿವೃತ್ತಿ ಹೊಂದೋದಾಗಿ ಹೇಳಿದ್ದಾರೆ, ಆದರೆ ಮಾನಸಿಕವಾಗಿ ಅವರು ಕುಗ್ಗಿದ್ದಾರೆ. ಈಗಲೇ ಅವರು ರಾಜೀನಾಮೆ ಕೊಡಲ್ಲ, ಮುಂದಿನ ಚುನಾವಣೆಯಲ್ಲಿ ಮಗನಿಗೆ ಬಿಟ್ಕೊಡೋದಾಗಿ ಹೇಳಿದ್ದಾರೆ. ಕೇಂದ್ರದವರು ಕಣ್ಣೀರು ಹಾಕಿಸಿದ್ದಾರಲ್ವಾ, ಅದಕ್ಕಾಗಿ ಅವರು ಹೀಗೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಷಯವಾಗಿ ದಾವಣಗೆರೆಯಲ್ಲಿ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್, ಬಿಜೆಪಿಯಲ್ಲಿ ಕಾರ್ಯಕರ್ತರು ಇಲ್ವಾ, ಬೇರೆಯವ್ರಿಗೆ ಕ್ಷೇತ್ರ ಬಿಟ್ಕೊಡ್ಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಅವರನ್ನ ಸಿಎಂ ಮಾಡಿದ್ದು ಬಿಜೆಪಿ ಕಾರ್ಯಕರ್ತರು, ಹೀಗಾಗಿ ಕಾರ್ಯಕರ್ತರಿಗೆ ಬಿಎಸ್ವೈ ಕ್ಷೇತ್ರ ಬಿಟ್ಕೊಡ್ಬೇಕಿತ್ತು ಅಂತ ಹೇಳಿದ್ದಾರೆ. ಈಗ ಅವ್ರ ಮಗನ್ನ ಬಿಟ್ಕೊಡ್ತಾ ಇದಾರೆ ಅಂದ್ರೆ ಬೇರೆ ಪಕ್ಷದಲ್ಲಿ ಬಿಜೆಪಿಯಲ್ಲಿ ಕಾರ್ಯಕರ್ತರು ಇಲ್ವಾ, ಬೇರೆಯವ್ರು ಬಿಟ್ಕೊಡ್ತಾನೆ, ಕಾರ್ಯಕರ್ತರು ಇಲ್ವಾ ಬಿಜೆಪಿಯಲ್ಲಿ, ಅವ್ರನ್ನ ಮುಖ್ಯಮಂತ್ರಿ ಮಾಡಿ. ಈಗ ಅವ್ರ ಮಗನ್ನ ಬಿಟ್ಕೊಡ್ತಾ ಇದಾರೆ ಅಂದ್ರೆ ಬೇರೆ ಪಕ್ಷದಲ್ಲಿ ಬಿಜೆಪಿಯಲ್ಲಿ ಕಾರ್ಯಕರ್ತರು ಇಲ್ವಾ. ಅವ್ರದ್ದು ನಿವೃತ್ತಿ ಘೋಷಣೆ ಅದು ಅವ್ರ ವೈಯಕ್ತಿಕವಾದ ವಿಚಾರ, ಬಟ್ ಮಾನಸಿಕವಾಗಿ ಅವರು ಕುಗ್ಗಿದ್ದಾರೆ ಅಷ್ಟೇ. ರಿಸೈನ್ ಈಗ ಮಾಡಲ್ಲ, ಟರ್ಮ್ ಮುಗಿಸ್ತಾರೆ ಅಷ್ಟೇ ಕಾಣ್ತದೆ. ಅವರು ಡೆಲ್ಲಿಯವರೇ ಅವ್ರ ಪಾರ್ಟಿಯವರೇ ರಿಟೈರ್ ಮಾಡಿಬಿಟ್ಟಿದ್ದಾರೆ, ಕಣ್ಣಲ್ಲಿ ನೀರು ಹಾಕ್ಸಿದ್ರಲ್ಲ. ಅವ್ರದ್ದು ನಿವೃತ್ತಿ ಘೋಷಣೆ ಅದು ಅವ್ರ ವೈಯಕ್ತಿಕವಾದ ವಿಚಾರ. ಹಾಸನದಲ್ಲಿ ಮಾತನಾಡಿರುವಂತಹ ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಯಡಿಯೂರಪ್ಪ ಹಿರಿಯರಿದ್ದಾರೆ, ರಾಜ್ಯಕ್ಕೆ ಅವರದ್ದೇ ಆದ ಕೊಡುಗೆ ಇದೆ, ಅವರು ಈಗಲೇ ನಿವೃತ್ತಿ ಆಗಬಾರ್ದು, ಇನ್ನೂ ಇದ್ದು ಮಾರ್ಗದರ್ಶನ ನೀಡಬೇಕು, ಅವರಿಗೆ ಅಂತ ವಯಸ್ಸೇನಾಗಿಲ್ಲ, ಅವ್ರು ಯಾವ ಕಾರಣಕ್ಕೆ ನಿವೃತ್ತಿ ಮಾತನಾಡಿದಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಪಾಪ ಅವ್ರು ಹಿರಿಯರಿದ್ದಾರೆ, ಅವ್ರದ್ದೇ ಆದಂಥ ಅವರು ಒಂದು ಕೊಡುಗೆ ಕೊಟ್ಟಿದ್ದಾರೆ ರಾಜ್ಯಕ್ಕೆ. ಅದ್ರ ಬಗ್ಗೆ ನಾನೇನು, ಯಾಕೆಂದರೆ ಅದು ಏನು ಕಾರಣ ಗೊತ್ತಿಲ್ಲ ನನಗೆ. ಇನ್ನೂ ಏಜು ಏನಂತ ಏನು ನಿಜ ಆಗಿಲ್ಲ. ಅವರು ರಾಜಕೀಯದಲ್ಲಿ ಇರೋದು ಒಳ್ಳೆಯದು ಅಂತ ಇದ್ದು ಮಾರ್ಗದರ್ಶನ ಕೊಡೋದು ಒಳ್ಳೆಯದು, ರಾಜ್ಯದಲ್ಲಿ ಜನತೆ ಮಾರ್ಗದರ್ಶನ ಕೊಡೋದು ಒಳ್ಳೆಯದು. ಈಗಲೇ ಅವ್ರು ರಿಟೈರ್ಮೆಂಟ್ ತಗೊಳ್ಳೋದು ನಾನು ಹೇಳೋದು. ಅವರು ಈ ಬರಲಿ, ರಾಜಕೀಯದಲ್ಲಿ ಇರಬೇಕಾಗುತ್ತೆ, ಅವ್ರಿಗೂ ಒಂದು ಹಲವಾರು ಅನುಭವ ಇದೆ. ಅವರು ಮುಖ್ಯಮಂತ್ರಿ ಆಗಿದ್ದವರು, ಮಂತ್ರಿ ಆಗಿದ್ದರು, ಡೆಪ್ಟಿ CM ಆಗಿದ್ದರು, ಅವರು ರೈತರ ಪರವಾಗಿ ಹೋರಾಟ ಮಾಡಿದರು. ಬಿಎಸ್ ಯಡಿಯೂರಪ್ಪ ನಿರ್ಧಾರದ ಬೆನ್ನಲ್ಲೇ ಬಿಜೆಪಿ ನಾಯಕ ಎಚ್ ವಿಶ್ವನಾಥ್ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಮೋದಿ ವಂಶ ಪಾರಂಪರ್ಯ ರಾಜಕೀಯ ಬೇಡ ಅಂತಾರೆ, ಆದರೆ ಬಿಎಸ್ವೈ ಕುಟುಂಬದ BY ರಾಘವೇಂದ್ರ ರಾಜಕೀಯದಲ್ಲಿದ್ದರೂ ಕೂಡ ಯಡಿಯೂರಪ್ಪನವರು ಶಿಕಾರಿಪುರವನ್ನ ವಿಜೇಂದ್ರಗೆ ಬಿಟ್ಟುಕೊಟ್ಟಿದ್ದಾರೆ. ಆದ್ದರಿಂದ ಶಿಕಾರಿಪುರದಲ್ಲಿ ಬಿಜೆಪಿ ಟಿಕೆಟ್ ಅನ್ನು ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ಲಿ ಅಂತ ಎಚ್ ವಿಶ್ವನಾಥ್ ಆಗ್ರಹವನ್ನು ಮಾಡಿದ್ದಾರೆ. ಇನ್ನು ವಿಜೇಂದ್ರನಿಗೆ ಕ್ಷೇತ್ರ ಬಿಟ್ಟುಕೊಟ್ಟ ಯಡಿಯೂರಪ್ಪ ಅವರ ಬಗ್ಗೆ ಚಿಕ್ಕೋಡಿಯಲ್ಲಿ ಬಸನಗೌಡ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೋದಿ ಅವರು ಪ್ರಧಾನಿ ಆದಾಗಿಂದ 75ನೇ ವರ್ಷಕ್ಕೆ ಚುನಾವಣಾ ನಿವೃತ್ತಿಯ ಪರಿಪಾಠ ಆರಂಭವಾಗಿದೆ. ಹೀಗಾಗಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯಾಗಿದ್ದಾರೆ, ಆದರೆ ಉಳಿದ ರಾಜಕಾರಣದಲ್ಲಿ ಅವರು ಮುಂದುವರಿಯಲಿದ್ದಾರೆ ಅಂತ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನ ಸಿಎಂ ಆಕಾಂಕ್ಷಿಗಳ ಪಟ್ಟಿ ದಿನೇ ದಿನೇ ದೊಡ್ಡದಾಗ್ತಾ ಹೋಗ್ತಾ ಇದೆ. ಡಿಕೆಶಿ ಸಿದ್ದರಾಮಯ್ಯ ನಡುವೆ ಕುರ್ಚಿ ಕದನ ನಡೀತಾ ಇರೋ ಹೊತ್ತಲ್ಲೇ ಮಾಜಿ ಸಚಿವ ಎಂಬಿ ಪಾಟೀಲ್ ಕೂಡ ಸಿಎಂ ಸ್ಥಾನದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ. ನಾನು ಬಯಸಿದ್ರೆ ಸಿಎಂ ಆಗಲ್ಲ, ಸಮಾಜ, ಪಕ್ಷ, ಶಾಸಕರು, ಹೈಕಮಾಂಡ್ ಬಯಸಿದ್ರೆ ಸಿಎಂ ಆಗ್ತೀನಿ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ನಾವು ಮೂಕ ಪ್ರೇಕ್ಷಕರಲ್ಲ, ಸೆಕೆಂಡ್ ಕ್ಲಾಸ್ ಸಿಟಿಸನ್ಗಳು ಅಲ್ಲ ಅನ್ನೋ ಮೂಲಕ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಎಲ್ಲೇ ನಿಂತರೂ ಗೆಲ್ತಾರೆ ಅಂತ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಶಿವರಾಜ್ ತಂಗಡಗಿ ಹೇಳಿಕೆ ಕೊಟ್ಟಿದ್ದಾರೆ. ಬದಾಮಿ ಕ್ಷೇತ್ರವು ಈಗ ಮಾದರಿ ಕ್ಷೇತ್ರವಾಗಿದೆ.
ಅಭಿವೃದ್ಧಿಗಾಗಿ ಎಲ್ಲರೂ ಆಹ್ವಾನಿಸುತ್ತಾರೆ. ಅವರು ಕೇವಲ ಕುರುಬರಿಂದ ಗೆಲ್ತಾರೆ ಅನ್ನೋದು ತಪ್ಪು. ಅವರು ಕೇವಲ ಕುರುಬ ನಾಯಕರಲ್ಲ ಅಂತ ಸಿದ್ದರಾಮಯ್ಯ ಅವರನ್ನ ಕೊಂಡಾಡಿದ್ದಾರೆ. ಆಗಸ್ಟ್ 3ಕ್ಕೆ ಸಿದ್ದರಾಮಯ್ಯ ಅವರ ಅಮೃತ ಮಹೋತ್ಸವ ನಡೆಸುತ್ತಿರುವ ಬಗ್ಗೆ ಯಾದಗಿರಿಯಲ್ಲಿ ಕಾಂಗ್ರೆಸ್ ಶಾಸಕ ಬಯ್ಯಾಪುರ ಮಾತನಾಡಿದ್ದು, ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸುಮಾರು 10 ಲಕ್ಷ ಜನ ಸೇರುತ್ತಾರೆ. ಸಿದ್ದರಾಮೋತ್ಸವ ಅನ್ನೋದು ಸರಿಯಲ್ಲ. ಸಿದ್ದರಾಮೋತ್ಸವ ಅಲ್ಲ, ಅದು ಅಮೃತ ಮಹೋತ್ಸವ. ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಇತಿಹಾಸವಿದೆ. ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಚುನಾವಣೆಗೂ ಮುನ್ನ ಸಿಎಂ ಅಭ್ಯರ್ಥಿ ಘೋಷಣೆ ಮಾಡಲ್ಲ. ಚುನಾವಣೆ ನಂತರ ಬಹುಮತ ಬಂದ್ರೆ ಹೈಕಮಾಂಡ್ ನಾಯಕರು ಶಾಸಕರ ಅಭಿಪ್ರಾಯ ಪಡೆದು ಸಿಎಂ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ನ ಸಿದ್ದರಾಮೋತ್ಸವ ವಿಚಾರವಾಗಿ ಚಿಕ್ಕೋಡಿಯಲ್ಲಿ ವಿಜಯಪುರ ಶಾಸಕ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಇವೆಲ್ಲ ನಿವೃತ್ತಿ ಉತ್ಸವಗಳು. ಸಿದ್ದರಾಮಯ್ಯನವರಿಗೆ ಇನ್ನು 75 ವರ್ಷ ಆಗಿಲ್ಲ. 1 ವರ್ಷ ಮೊದಲೇ ಆಚರಣೆ ಮಾಡಿಕೊಳ್ತಾ ಇದ್ದಾರೆ. ಅವರಿಗೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲ್ಲ ಅನ್ನೋದು ಗೊತ್ತು. ಇದಕ್ಕೆ 2 in 1 ಉತ್ಸವ ಹಾಗೂ ನಿವೃತ್ತಿ ಎರಡೂ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಜಮೀರ್ ಅಹಮದ್ ಟಾಂಗ್ ಕೊಟ್ಟ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ಮುಂದಿನ ಸಿಎಂ ಸಿದ್ದರಾಮಯ್ಯ ಅನ್ನೋ ಜಮೀರ್ ಹೇಳಿಕೆಗೆ ಡಿಕೆ ಶಿವಕುಮಾರ್ ಸಿಟ್ಟಾಗಿದ್ದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಜಮೀರ್, ಅಧ್ಯಕ್ಷರು ಸಿಟ್ಟಾದ್ರೆ ನಾನೇನ್ ಮಾಡಕ್ಕಾಗುತ್ತೆ, ಅವ್ರು ಸಿಟ್ಟಾದ್ರೆ ನಾನೇನ್ ಮಾಡ್ಲಿ, ಸಿದ್ದರಾಮಯ್ಯ ಸಿಎಂ ಆಗ್ಲಿ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇವಾಗ್ಲೂ ಕೂಡ ನಾನು ಹೇಳ್ತೀನಿ, ಮುಂದಿನ ಸಿಎಂ ಸಿದ್ದರಾಮಯ್ಯ ಅವರೇ ಆಗಬೇಕು ಅಂತ ಟಾಂಗ್ ಕೊಟ್ಟಿದ್ದಾರೆ ಜಮೀರ್. ನಾನು ನನ್ನ ಅಭಿಪ್ರಾಯನ ಹೇಳಿದ್ದೇನೆ. ನಾನೇನು ಮಾಡ್ಕೊಳ್ಳ, ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ. ನನ್ನ ಅಭಿಪ್ರಾಯ ತಪ್ಪೇನಿಲ್ಲ. ಅದೆಲ್ಲ ಅವ್ರ ಅಧ್ಯಕ್ಷರು ಸಿಟ್ ಮಾಡಿಬಿಟ್ಟಿದ್ದಾರಂತೆ, ನಾನೇನು ಮಾಡೋಕ್ಕಾಗಲ್ಲ. ಅದು ನಾನು ನೆನ್ನೆ ಅದೇ ಹೇಳಿರೋದು. ಕಾಂಗ್ರೆಸ್ ಪ್ರತಿಭಟನೆ ವೇಳೆ ಇಡಿ ಕಚೇರಿ ಬಳಿ ಕಾರಿಗೆ ಬೆಂಕಿ ಹಚ್ಚಿದ್ದ ಪ್ರಕರಣದಲ್ಲಿ 5 ಆರೋಪಿಗಳಿಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. 6ನೇ ಎಸಿಎಂಎಂ ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿದ್ದು, ಮಂಜುನಾಥ್, ಖುಷ್ವಂತ್, ಅಗಸ್ಟಿನ್, ದಕ್ಷಿಣಾಮೂರ್ತಿ ಹಾಗೂ ರಿಯಾನ್ ರಾಜುಗೆ ಜಾಮೀನು ಸಿಕ್ಕಿದೆ. ಮುಂದಿನ 4 ದಿನ ಠಾಣಾಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿದೆ. ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದ ಸಂಬಂಧ 5 ಆರೋಪಿಗಳನ್ನು ಬಂಧಿಸಲಾಗಿತ್ತು. ಸ್ಟಾಪ್ ದಿಸ್ ನಾನ್ಸೆನ್ಸ್ ಅಂತ ಕೋಲಾರ ಸಂಸದರಿಗೆ ಕೆಜಿಎಫ್ ಎಸ್ಪಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಕೆಜಿಎಫ್ನ ಆಲದಮರ ರಸ್ತೆ ಅಗಲೀಕರಣ ಕಾಮಗಾರಿ ವೇಳೆ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡದೆ ಅಗಲೀಕರಣ ಮಾಡ್ತಾ ಇದ್ದಕ್ಕೆ ಎಸ್ಪಿ ಕೆರಳಿ ಕೆಂಡವಾಗಿದ್ರು. ಸಂಸದರ ನಡೆಗೆ ಎಸ್ಪಿ ಧರಣಿ ದೇವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅರ್ಥ ಆಯ್ತಾ ಮಾಡಿ ಪ್ರೊಸೀಜರ್ ಇದೆ ಮೇಡಮ್. ಸರ್ಕಾರಿ ಜಾಗದಲ್ಲಿ ಯಾರೇ ಒತ್ತುವರಿ ಮಾಡ್ತಾರೆ ನೋಟಿಸ್ ಕೊಡಲ್ಲ. ಅರ್ಥ ಆಯ್ತಾ? ನೋಟಿಸ್ ಕೊಡಲ್ಲ ಯಾರಿಗೂ. ಇನ್ನು ಕೋಲಾರದ ಬೆಳಮಾರನಹಳ್ಳಿಯಲ್ಲಿ ಮನೆಗೆ ರಸ್ತೆ ಇಲ್ಲ ಅಂತ ದಂಪತಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕೋಲಾರ ತಹಶೀಲ್ದಾರ್ ಕಚೇರಿ ಮುಂಭಾಗ ಕೂತ್ಕೊಂಡು ದಂಪತಿ ಮೌನ ಪ್ರತಿಭಟನೆಯನ್ನ ಮಾಡಿದ್ದು, 1.5 ತಿಂಗಳ ಮಗು ಜೊತೆಗೆ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಿಬಿಎಂಪಿ ಚುನಾವಣೆ ಹಿನ್ನೆಲೆಯಲ್ಲಿ ವಾರ್ಡ್ವಾರು ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಲು ಮುಂದಾಗಿದೆ ರಾಜ್ಯ ಸರ್ಕಾರ. ಬೆಂಗಳೂರಿನ ವಿಧಾನಸಭಾ ಕ್ಷೇತ್ರವಾರು ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಹಾಗೂ ವಾರ್ಡ್ ವ್ಯಾಪ್ತಿಗೆ ಅಧಿಕ ಜಿಲ್ಲಾ ಚುನಾವಣಾ ಅಧಿಕಾರಿಗಳನ್ನು ನೇಮಿಸಿ ಆದೇಶವನ್ನು ಹೊರಡಿಸಲಾಗಿದೆ. ವಾರ್ಡ್ವಾರು ಮತದಾರರ ಪಟ್ಟಿಗಾಗಿ ರಾಜ್ಯ ಸರ್ಕಾರ ನೇಮಿಸಿರುವಂತಹ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಉಸ್ತುವಾರಿಯನ್ನ ನೋಡಿಕೊಳ್ಳಲಿದ್ದಾರೆ. ಅಧಿಕ ಜಿಲ್ಲಾ ಚುನಾವಣಾ ಉಸ್ತುವಾರಿಗಳು ಅಂದ್ರೆ ಅಧಿಕಾರಿಗಳು ವಾರ್ಡ್ವಾರು ಮತದಾರರ ಪಟ್ಟಿಯನ್ನು ರೆಡಿ ಮಾಡ್ತಾರೆ. ಸದ್ಯ 198 ವಾರ್ಡ್ಗಳನ್ನು 243ಕ್ಕೆ ಹೆಚ್ಚಿಸಲಾಗಿದೆ. ಬಹುತೇಕ ವಾರ್ಡ್ಗಳ ಸ್ವರೂಪ ಬದಲಾಗಿದ್ದು, ಅದಕ್ಕೆ ತಕ್ಕಂತೆ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಲು ಆದೇಶವನ್ನು ಹೊರಡಿಸಲಾಗಿದೆ. ರಾಜ್ಯದಲ್ಲಿ ಚುನಾವಣೆಗೆ 9 ತಿಂಗಳು ಬಾಕಿ ಇರುವಾಗಲೇ ಬೆಳಗಾವಿ, ಕಿತ್ತೂರಿನಲ್ಲಿ ಬಣ ರಾಜಕೀಯ ಜೋರಾಗಿದೆ. ಕಿತ್ತೂರು ಕಾಂಗ್ರೆಸ್ನಲ್ಲಿ ಅಳಿಯ ಮಾವನ ಹೋರಾಟ ಜೋರಾಗಿದೆ. ಟಿಕೆಟ್ ಪಡೆಯೋದಕ್ಕೆ ಈಗಿನಿಂದಲೇ ಹೋರಾಟ ಆರಂಭ ಮಾಡಿದ್ದಾರೆ. ಪಕ್ಷದಲ್ಲಿ ಮೂಲ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಡೆಗಣನೆ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದ್ದು, ಮಾಜಿ ಸಚಿವ ಡಿಬಿ ಇನಾಮದಾರ್ ಹಾಗೂ ಹಬೀಬ್ ಶಿಲೇದಾರ್ ಬಣ ಧರಣಿಯನ್ನು ನಡೆಸಿದೆ. ಗಾಂಜಾ ಮಾರಾಟ ಮಾಡ್ತಾ ಇದ್ದ ವ್ಯಕ್ತಿಯನ್ನ ಬಂಧನ ಮಾಡಲಾಗಿದೆ. ಕೋಲಾರದ ಶ್ರೀನಿವಾಸಪುರ ತಾಲೂಕಿನ ಹುಲಗುರುಕೋಟೆ ಗ್ರಾಮದಲ್ಲಿ ವೆಂಕಟರಮಣಪ್ಪ ಅವರನ್ನ ಬಂಧಿಸಿ 50,000 ಮೌಲ್ಯದ ಗಾಂಜಾವನ್ನು ವಶಕ್ಕೆ ಪಡೆಯಲಾಗಿದೆ. ಅಬಕಾರಿ ಅಧಿಕಾರಿ ರೋಹಿತ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಲಾಗಿದ್ದು, ಆಂಧ್ರದಿಂದ ಗಾಂಜಾ ತಂದು ಮಾರಾಟ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಲಭ್ಯವಾಗಿದೆ.
ಲಾಡ್ಜ್ನಲ್ಲಿ ಅನ್ಯ ಕೋಮಿನ ವ್ಯಕ್ತಿಯೊಂದಿಗೆ ಯುವತಿ ಇರೋದನ್ನ ತಿಳಿದು ಹಿಂದೂ ಸಂಘಟನೆ ಕಾರ್ಯಕರ್ತರು ಲಾಡ್ಜ್ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಉಪ್ಪುಂದದ ಲಾಡ್ಜ್ನಲ್ಲಿದ್ದ ಉಳ್ಳಾಲ ಮೂಲದ ಮುಸ್ಲಿಂ ಯುವಕ ಹಾಗೂ ಹಿಂದೂ ಯುವತಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಗುಜರಿ ವ್ಯಾಪಾರಿಯಾಗಿರುವಂತಹ ಉಳ್ಳಾಲ ಬೈಲು ನಿವಾಸಿ ಅಮೀರ್ ಅಲಿ ಮತ್ತು ಉಳ್ಳಾಲ ನಿವಾಸಿ 28 ವರ್ಷದ ಯುವತಿಯನ್ನ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಅದು ತಮಿಳುನಾಡು ಸೇರಿ ಹಲವು ಕಡೆ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖ ರಸ್ತೆ. ನಿತ್ಯ ಸಾವಿರಾರು ವಾಹನಗಳು ಆ ರಸ್ತೆಯಲ್ಲಿ ಸಂಚಾರ ಮಾಡ್ತವೆ. ರಸ್ತೆ ಕಿರಿದಾಗಿದ್ದು ಟ್ರಾಫಿಕ್ ಜಾಮ್ ನಿತ್ಯದ ಸಮಸ್ಯೆಯಾಗಿದೆ. ಆನೇಕಲ್ ಪಟ್ಟಣದ ಬಳಿಯ ರಸ್ತೆ ಕಾಮಗಾರಿಗೆ ಗ್ರಹಣ ಹಿಡಿದಿದ್ದು ಅಗಲೀಕರಣ ಮಾಡುವಂತೆ ದಶಕಗಳಿಂದ ಕೂಗು ಇದ್ರೂ ಕೂಡ ಇಲ್ಲಿವರೆಗೂ ರಸ್ತೆ ಅಗಲೀಕರಣ ಮಾಡಿಲ್ಲ. ಚಿಕ್ಕಮಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ನಿವಾಸಿಗಳನ್ನ ಪತ್ತೆ ಮಾಡಲಾಗಿದೆ. ಕಳೆದ 3 ವರ್ಷಗಳಿಂದ ಕಾಫಿ ನಾಡಿನಲ್ಲಿ ಕೆಲಸ ಮಾಡ್ತಾ ಇದ್ದವರನ್ನ ಬಂಧಿಸಲಾಗಿದೆ. ಜಿಲ್ಲೆಯಲ್ಲಿ ಅಕ್ರಮ ಬಾಂಗ್ಲಾ ನಿವಾಸಿಗಳಿದ್ದಾರೆ ಅನ್ನೋ ಬಗ್ಗೆ ಹಲವು ಬಾರಿ ಆರೋಪ ಕೇಳಿಬಂದಿತ್ತು. ಇದೀಗ ಸಾಕ್ಷಿ ಅನ್ನುವಂತೆ ಬಾಂಗ್ಲಾ ನಿವಾಸಿಗಳು ಪತ್ತೆಯಾಗಿದ್ದಾರೆ. ಎನ್ಆರ್ಪುರ ತಾಲೂಕಿನ ಸಿಮ್ಸೆ ಬೋವಿ ಕಾಲೋನಿಯಲ್ಲಿ ವಾಸವಾಗಿದ್ದ ಖೈರುಲ್, ರುಹಲ್, ಮೋಮಿನ್, ಮುರ್ ಸಲೀಂ ಅನ್ನೋ 4 ಬಾಂಗ್ಲಾದೇಶ ಪ್ರಜೆಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಗಾಯಾಳುಗೆ ನೀಡಿದ ಹಣವನ್ನು ಮುಸ್ಲಿಂ ಮಹಿಳೆ ಎಸೆದಿದ್ದರ ಹಿಂದೆ ಎಸ್ಡಿಪಿಐ ಕುಮ್ಮಕ್ಕು ಇದೆ ಅನ್ನೋ ಕಾಂಗ್ರೆಸ್ ಆರೋಪಕ್ಕೆ ಬಾಗಲಕೋಟೆಯಲ್ಲಿ ಪ್ರಮೋದ್ ಮುತಾಲಿಕ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಕುಮ್ಮಕ್ಕು ಯಾರದೇ ಇರಲಿ, ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾರನ್ನ ಬೆಳೆಸ್ತಾ ಇದ್ದೀರಿ? ನಿಮ್ಮ ಮುಖದ ಮೇಲೆ ಹೇಗೆ ಎಸೆದ್ರು? ನಿಮ್ಗೆ ಅಪಮಾನ ಆಗ್ತಾ ಇದೆ. ನಿಮ್ಗೆ ಯಾಕೆ ನಂಬಿಕೆ ಬರ್ತಾ ಇಲ್ಲ? ಕಾಂಗ್ರೆಸ್ ಇವರನ್ನ ವೋಟ್ ಬ್ಯಾಂಕ್ ಆಗಿ ಮಾತ್ರ ಬಳಸ್ತಾ ಇದೆ. ದೇಶಭಕ್ತಿ ಬೆಳೆಸದೇ ಇರೋದು ನಿಮ್ ವಿರುದ್ಧ ತಿರುಗ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. ಕೃಷಿ ಸಚಿವ ಬಿಸಿ ಪಾಟೀಲ್ ಉಸ್ತುವಾರಿ ಜಿಲ್ಲೆಯಲ್ಲೇ ಕಳಪೆ ಡಿಎಪಿ ಗೊಬ್ಬರ ಮಾರಾಟ ಮಾಡಲಾಗ್ತಾ ಇದೆಯಂತೆ. ನಕಲಿ ಗೊಬ್ಬರ ಮಾರಾಟ ಮಾಡುವ ಮೂಲಕ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ರು. ಕೃಷಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಲವೆಡೆ ಗೊಬ್ಬರ ಅಂಗಡಿ ಮಾಲೀಕರು ಮಂಗಳ ಜೈ ಕಿಸಾನ್ ಹೆಸರಲ್ಲಿ ನೂರಾರು ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಈ ಎಲ್ಲದನ್ನು ಕೂಡ ನೀವು ವಾಟ್ಸಪ್ಪಿಗೆ ಹಾಕಿರಿ, ಫೋಟೋ ತೆಗೆದು ಇದೇ ನನ್ನ ನಂಬರಿಗೆ. ಮತ್ತೆ ಈ ಗೊಬ್ಬರನ ನೀವು ಟೆಸ್ಟ್ ಮಾಡ್ಕೊಳ್ಳಿ, ನೀರಲ್ಲಿ ಹಾಕಿ. ಒಂದು ಪ್ಯಾಕೆಟ್ 280 ಇದ್ರೆ ಇವ್ರು 400 ರೂಪಾಯಿ ಮಾಡಿದ್ರೆ ಒಂದು ಪ್ಯಾಕೆಟ್. ಕುಡಿದ ಮತ್ತಿನಲ್ಲಿ ಟಿಟಿ ವಾಹನ ಚಾಲಕನೊಬ್ಬ ಅವಾಂತರವನ್ನ ಸೃಷ್ಟಿ ಮಾಡಿದ್ದಾನೆ. ಯಶವಂತಪುರದ ಮತ್ತಿಕೆರೆಯ ಬಾಂಬೆ ಡೈಯಿಂಗ್ ರೋಡ್ನಲ್ಲಿ 5ಕ್ಕೂ ಹೆಚ್ಚು ಬೈಕ್ ಹಾಗೂ 2 ಕಾರ್ಗೆ ಗುದ್ದಿದ್ದು ಮನಬಂದಂತೆ ಕಾರನ್ನು ಚಲಾಯಿಸಿದ್ದಾನೆ. ಎಣ್ಣೆ ನಶೆಯಲ್ಲಿದ್ದ ಚಾಲಕನನ್ನ ಹಿಡಿದ ಸ್ಥಳೀಯರು ತರಾಟೆ ತಗೊಂಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಚಾಲಕನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಬೆಳಗಾವಿಯಲ್ಲಿ ಆಳವಾದ ಬಾವಿಗೆ ಬಿದ್ದಿದ್ದ ಆಕಳನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆಯನ್ನ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಣಮಾಪುರ ಗ್ರಾಮದ ತೋಟವೊಂದರ ಬಾವಿಯಲ್ಲಿ ಆಕಳು ಬಿದ್ದಿರೋದನ್ನ ಗಮನಿಸಿದಂತ ಸ್ಥಳೀಯರು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿಯನ್ನು ಕೊಟ್ಟರು. 1 ಗಂಟೆಗೂ ಹೆಚ್ಚು ಕಾಲ ಕಾರ್ಯಾಚರಣೆ ನಡೆಸಿ 55 ಅಡಿ ಆಳದಲ್ಲಿ ಬಿದ್ದಿದ್ದ ಆಕಳನ್ನ ಹಗ್ಗದ ಮೂಲಕ ಮೇಲಕ್ಕೆ ಎತ್ತಿದ್ದಾರೆ.
ತುಮಕೂರಿನಲ್ಲಿ ನಾಪತ್ತೆಯಾಗಿದ್ದ ಗಿಳಿ ಕೊನೆಗೂ ಮಾಲೀಕರ ಕೈ ಸೇರಿದೆ. ಜುಲೈ 16ರಂದು ಮಿಸ್ಸಿಂಗ್ ಆಗಿದ್ದ ಗಿಳಿಯನ್ನ ಹುಡುಕ್ತಾ ಇದ್ದ ಮಾಲೀಕರು ತುಮಕೂರು ನಗರದ ಬೀದಿ ಬೀದಿ ಸುತ್ತುತ್ತಾ ಇದ್ರು. ಇದೀಗ ಸಿದ್ಧಗಂಗಾ ಮಠದ ಬಂಡೆಪಾಳ್ಯದಲ್ಲಿ ಗಿಳಿ ಪತ್ತೆಯಾಗಿದೆ. ಶ್ರೀನಿವಾಸ್ ಅನ್ನೋರ ಮನೆಯ ಟೆರೆಸ್ ಮೇಲಿದ್ದ ಗಿಳಿಯನ್ನ ಮಾಲೀಕರು ಮರಳಿ ಪಡ್ಕೊಂಡಿದ್ದಾರೆ. ಗಿಳಿಯನ್ನ ಹುಡುಕೊಟ್ಟವರಿಗೆ 50,000 ಬಹುಮಾನ ಘೋಷಿಸಿದ್ದ ಮಾಲೀಕರಾದ ಅರ್ಜುನ್ ಮತ್ತು ರಂಜನಾ ದಂಪತಿ ಗಿಳಿ ಸಿಕ್ಕಂತ ಖುಷಿಯಲ್ಲಿ 75,000 ಬಹುಮಾನ ಕೊಟ್ಟಿದ್ದಾರೆ. ಎಲ್ಲೋಗಿದ್ದ ಕಾವೇರಿ ನದಿಯಲ್ಲಿ ನೀರಿನ ಮಟ್ಟ ಇಳಿಕೆಯಾದಂತಹ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಭರಚುಕ್ಕಿ ಹೊಗೇನಕಲ್ ಜಲಪಾತಗಳಿಗೆ ಪ್ರವಾಸಿಗರ ಪ್ರವೇಶ ನಿರ್ಬಂಧ ಹೇರಿದ್ದ ಆದೇಶವನ್ನು ವಾಪಸ್ ಪಡೆಯಲಾಗಿದೆ. ಕಬಿನಿ ಹಾಗೂ ಕೆಆರ್ಎಸ್ ಜಲಾಶಯಗಳಿಂದ ನದಿಗೆ ಹೆಚ್ಚಿನ ಪ್ರಮಾಣದ ನೀರು ಬಿಡ್ತಾ ಇದ್ದ ಹಿನ್ನೆಲೆಯಲ್ಲಿ ಪ್ರವಾಸಿಗರಿಗೆ ನಿರ್ಬಂಧವನ್ನು ವಿಧಿಸಲಾಗಿತ್ತು. ಇದೀಗ ನೀರಿನ ಮಟ್ಟ ಕಡಿಮೆ ಆಗ್ತಾ ಇರೋದ್ರಿಂದ ಪ್ರವಾಸಿಗರಿಗೆ ಅನುವು ಮಾಡಿಕೊಡಲಾಗಿದೆ. ಕಾವೇರಿ ನದಿಯಲ್ಲಿ ನೀರಿನ ಮಟ್ಟ ಇಳಿಕೆಯಾಗಿದೆ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಬರಚುಕ್ಕಿ ಮತ್ತು ಹೊಗೇನಕಲ್ ಫಾಲ್ಸ್ಗೆ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿತ್ತು. ಬಟ್ ಆದೇಶವನ್ನು ಈಗ ವಾಪಸ್ ಪಡ್ಕೊಂಡಿದ್ದಾರೆ. ಕಬಿನಿ ಹಾಗೆಯೇ ಕೆಆರ್ಎಸ್ ಜಲಾಶಯದಿಂದ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಡ್ತಾ ಇದ್ರು. ಮಳೆ ಜಾಸ್ತಿ ಬರ್ತಾ ಇದ್ರಿಂದ ಆ ಹಿನ್ನೆಲೆಯಲ್ಲಿ ಫಾಲ್ಸ್ ಹತ್ರ ಎಲ್ಲ ಪ್ರವಾಸಿಗರಿಗೆ ಹೋಗಬಾರ್ದು ಅಂತ ನಿರ್ಬಂಧ ಹೇರಲಾಗಿತ್ತು. ಇದೀಗ ನೀರಿನ ಮಟ್ಟ ಕಡಿಮೆ ಆಗ್ತಿರೋದ್ರಿಂದ ಪ್ರವಾಸಿಗರಿಗೆ ಆ ಫಾಲ್ಸ್ ಹತ್ರ ಹೋಗೋದಕ್ಕೆ, ಫೋಟೋ ತಗೊಳ್ಳೋದಕ್ಕೆ ಅವಕಾಶ ಇದೆ. ಪ್ರವಾದಿ ಬಗ್ಗೆ ಹೇಳಿಕೆ ನೀಡಿದ ನೂಪುರ್ ಶರ್ಮಾ ಅವರ ಕೊಲೆ ಮಾಡೋದಕ್ಕೆ ಪಾಕಿಸ್ತಾನಿ ವ್ಯಕ್ತಿಯೊಬ್ಬ ಬಾರ್ಡರ್ ದಾಟಿ ಭಾರತಕ್ಕೆ ಬಂದಿರುವಂತ ಘಟನೆ ನಡೆದಿದೆ. ಮೊಹಮ್ಮದ್ ಅಶ್ರಫ್ ಎಂಬಾತನನ್ನ ಬಂಧಿಸಲಾಗಿದ್ದು 2 ಚಾಕುಗಳನ್ನ ಜಪ್ತಿ ಮಾಡಲಾಗಿದೆ ಅಂತ ಭಾರತೀಯ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ದೇಶದಾದ್ಯಂತ ಸಂಚಲನವನ್ನ ಉಂಟು ಮಾಡಿತ್ತು. ಇದೀಗ ಪಾಕಿಸ್ತಾನದಿಂದಲೂ ಕೂಡ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಆಕೆಯನ್ನ ಕೊಲೆ ಮಾಡಬೇಕು ಅಂತ ಸಂಚು ರೂಪಿಸಿದ್ದ ಅಂತ ಮಾಹಿತಿ ಸಿಕ್ಕಿದೆ ಪೊಲೀಸ್ ಅಧಿಕಾರಿಗಳಿಗೆ. ಇಮ್ಮಿಡಿಯೇಟ್ ಆಗಿ ಒಂದು ಆಕ್ಷನ್ ಅನ್ನು ತಗೊಂಡಿದ್ದಾರೆ, ಆ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. 68ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆಯಾಗಿದೆ. ಕನ್ನಡಕ್ಕೆ 4 ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದ್ದು ಕನ್ನಡದ ಡೊಳ್ಳು ಚಿತ್ರಕ್ಕೆ 2 ಪ್ರಶಸ್ತಿಗಳು ಲಭಿಸಿದೆ. ಡೊಳ್ಳು ಚಿತ್ರವನ್ನ ಪವನ್ ಒಡೆಯರ್ ನಿರ್ಮಾಣ ಮಾಡಿದ್ರು. ಉತ್ತಮ ನಟನ ಸ್ಥಾನಕ್ಕೆ 2 ಆಯ್ಕೆ ಮಾಡಲಾಗಿದ್ದು ತಾನಾಜಿ ಚಿತ್ರಕ್ಕಾಗಿ ಅಜಯ್ ದೇವಗನ್, ತಮಿಳಿನ ಸಿರರೈ ಪೋಟ್ರು ಚಿತ್ರಕ್ಕಾಗಿ ಸೂರ್ಯ ಅವರಿಗೆ ಉತ್ತಮ ನಟರಾಗಿ ಪ್ರಶಸ್ತಿ ಲಭಿಸಿದೆ. ಭಾರತ ಹಾಗೂ ವೆಸ್ಟ್ ಇಂಡೀಸ್ ನಡುವಿನ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ರೋಚಕ ಗೆಲುವು ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಧವನ್ ಪಡೆ 308 ರನ್ಗಳ ಗುರಿಯನ್ನು ನೀಡಿತ್ತು. ನಾಯಕ ಶಿಖರ್ ಧವನ್ 97 ರನ್ ಗಳಿಸಿದರೆ ಶುಭ್ಮನ್ ಗಿಲ್ ಹಾಗೂ ಶ್ರೇಯಸ್ ಅಯ್ಯರ್ ಅರ್ಧ ಶತಕವನ್ನು ಸಿಡಿಸಿದರು. ಈ ಗುರಿ ಬೆನ್ನತ್ತಿದ ವೆಸ್ಟ್ ಇಂಡೀಸ್ ಗೆಲುವಿನ ಸನಿಹಕ್ಕೆ ಬಂದು ಸೋಲನ್ನು ಕಂಡಿದೆ. ಭಾರತ ಹಾಗೂ ವೆಸ್ಟ್ ಇಂಡೀಸ್ ನಡುವಿನ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ರೋಚಕ ಗೆಲುವನ್ನು ಸಾಧಿಸಿರುವುದು. ಮೊದಲು ಬ್ಯಾಟಿಂಗ್ ಮಾಡಿದಂಥ ಧವನ್ ಪಡೆ 308 ರನ್ಗಳ ಗುರಿಯನ್ನು ಕೊಡ್ತು. ನಾಯಕ ಶಿಖರ್ ಧವನ್ 97 ರನ್ ಗಳಿಸಿದ್ರು. ಇನ್ನು ಶುಭ್ಮನ್ ಗಿಲ್ ಹಾಗೇನೆ ಶ್ರೇಯಸ್ ಅಯ್ಯರ್ ಅವರು ಹಾಫ್ ಸೆಂಚುರಿಯನ್ನು ಬಾರಿಸಿದರು. ರಿಲಯನ್ಸ್ ಜಿಯೋ ಇನ್ಫೋಕಾಮ್ನ ಮೊದಲ ತ್ರೈಮಾಸಿಕ ಲಾಭದ ಪ್ರಮಾಣ 23.82% ಜಿಗಿತ ಕಂಡಿದೆ. ಜೂನ್ನಲ್ಲಿ ಅಂತ್ಯವಾದ ತ್ರೈಮಾಸಿಕದಲ್ಲಿ 4,335 ಕೋಟಿ ರೂಪಾಯಿ ಲಾಭವನ್ನು ಗಳಿಸಿದೆ. ವರ್ಷದ ಹಿಂದೆ ಜಿಯೋ ಇನ್ಫೋಕಾಮ್ 3,501 ಕೋಟಿ ರೂಪಾಯಿ ಲಾಭವನ್ನು ಗಳಿಸಿತ್ತು. ಈ ಮೂಲಕ ಮಾರುಕಟ್ಟೆಯ ನಿರೀಕ್ಷೆಯಂತೆ ಲಾಭ ಗಳಿಸುವಲ್ಲಿ ರಿಲಯನ್ಸ್ ಜಿಯೋ ಯಶಸ್ವಿಯಾಗಿದೆ. ಟೆಲಿಕಾಂ ಕಂಪನಿಯ ಮೊದಲ ತ್ರೈಮಾಸಿಕ ಆದಾಯವು 21,873 ಕೋಟಿ ರೂಪಾಯಿಗೆ ಏರಿಕೆಯಾಗಿದ್ದು ಕಳೆದ ಹಣಕಾಸು ವರ್ಷದಲ್ಲಿ 17,994 ಕೋಟಿ ಆದಾಯವನ್ನು ಗಳಿಸಿತ್ತು. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಟಾರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.